ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಅನಿಮಲ್ ಫಾರ್ಮ್ ಬೈ ಜಾರ್ಜ್ ಆರ್ವೆಲ್ ಅವರ ಈ ಒಂದು ಕಾದಂಬರಿಯ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಈಗಾಗಲೇ ಅನಿಮಲ್ ಫಾರ್ಮ್ನ ಒಂದು ವಿಡಿಯೋ ನಾನು ಮಾಡಿರ್ತೇನೆ, ಆದರೆ ಹಲವಾರು ವಿದ್ಯಾರ್ಥಿಗಳು ಈ ಒಂದು ಅನಿಮಲ್ ಫಾರ್ಮ್ನ ಚಾಪ್ಟರ್ ವೈಸ್ ಸಮರಿ, ಶಾರ್ಟ್ ಸಮರಿಯನ್ನು ಕೇಳಿದರು. ಅದಕ್ಕಾಗಿ ಮತ್ತೊಂದು ವಿಡಿಯೋ. ಇಲ್ಲಿ ಅನಿಮಲ್ ಫಾರ್ಮ್ ಜಾರ್ಜ್ ಆರ್ವೆಲ್ರವರ ಈ ಒಂದು ಕಾದಂಬರಿ ಒಂದು ವಿಡಂಬನಾತ್ಮಕವಾದಂತಹ ಕಾದಂಬರಿಯಾಗಿರುತ್ತೆ. ಇದು ಮನುಷ್ಯರ ಅಥವಾ ರೈತರ ವಿರುದ್ಧ ದಂಗೆ ಇದ್ದಂತಹ ಎಲ್ಲ ಪ್ರಾಣಿಗಳು ತಾವು ಸಮಾನ ಮತ್ತು ಮುಕ್ತವಾಗಿರ್ತಕ್ಕಂಥ ಸಮಾಜವನ್ನು ಸೃಷ್ಟಿಸುವ ಆ ಒಂದು ಆಶಯದಲ್ಲಿ ಒಂದು ಗುಂಪು, ಒಂದು ಪ್ರಾಣಿಗಳ ಗುಂಪಿನ ಒಂದು ಕಥೆಯಾಗಿರುತ್ತೆ. ಆದರೆ ಆ ಒಂದು ಪ್ರಾಣಿಗಳ ಗುಂಪಿನಲ್ಲಿ ಹಂದಿಗಳು, ವಿಶೇಷವಾಗಿ ನೆಪೋಲಿಯನ್ ಅಧಿಕಾರವನ್ನು ವಹಿಸಿಕೊಂಡು ಕ್ರಾಂತಿಯನ್ನು, ಆ ಒಂದು ಪ್ರಾಣಿಗಳ ಕ್ರಾಂತಿಯನ್ನು ಭ್ರಷ್ಟಗೊಳಿಸಿ ಅಂತಿಮವಾಗಿ ಕೃಷಿಯು ಮಾನವನ ಆಳ್ವಿಕೆಯಲ್ಲಿದ್ದಷ್ಟೇ ದಮನಕಾರಿಯಾಗಿ ಆ ಪ್ರಾಣಿಗಳ ಒಂದು ಸ್ಥಿತಿಗೆ ತಲುಪುವಂತೆ ಮಾಡ್ತಾನೆ. ಇದು ಆ ರಷ್ಯಾದ ಕ್ರಾಂತಿ ಮತ್ತು ಸರ್ವಾಧಿಕಾರದ ಅಪಾಯಗಳಿಗೆ ಸಂಬಂಧಿಸಿದಂತೆ ಆ ಒಂದು ರೂಪಕವಾದಂತಹ ಒಂದು ಕಾದಂಬರಿಯಾಗಿರುತ್ತೆ. ಮೊದಲಿಗೆ ಈ ಒಂದು ಕಾದಂಬರಿಯ ಮೇಯ್ನ್ ಥೀಮ್ಗಳನ್ನು, ಈವೆಂಟ್ಸನ್ನು ಹೇಳ್ತೀನಿ, ನಂತರ ಚಾಪ್ಟರ್ ವೈಸ್ ಸಮರಿಯನ್ನು ಹೇಳ್ತಾ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ದಂಗೆ ಎದ್ದೇಳ್ತಕ್ಕಂಥದ್ದು. ಓಲ್ಡ್ ಮೇಜರ್ ಅಂತಕ್ಕಂತಹ ಒಂದು ಹಂದಿ ಆ ಮ್ಯಾನರ್ ಫಾರ್ಮ್ನ ಪ್ರಾಣಿಗಳನ್ನು ತುಂಬ ಕ್ರೂರವಾಗಿ ನಿರ್ಲಕ್ಷ್ಯದಿಂದ ನೋಡ್ತಾ ಇದ್ದಂತಹ ಮಾಲೀಕ ಮಿಸ್ಟರ್ ಜೋನ್ಸ್ನ ವಿರುದ್ಧ ದಂಗೆ ಹೇಳ್ತಕ್ಕಂಥ ಕನಸಿನೊಂದಿಗೆ ಆ ಪ್ರಾಣಿಗಳನ್ನು ಪ್ರೇರೇಪಿಸುತ್ತೆ. ಓಲ್ಡ್ ಮೇಜರ್ನ ಮರಣದ ನಂತರ ನೆಪೋಲಿಯನ್ ಮತ್ತು ಸ್ನೋಬಾಲ್ ಎಂಬ ಎರಡು ಯುವ ಹಂದಿಗಳು ನಾಯಕರಾಗ್ತಾರೆ. ಅವರು ಅನಿಮಲಿಸಮ್ ತತ್ವಗಳನ್ನು ಆ ಒಂದು ಅನಿಮಲ್ ಫಾರಮ್ಗೆ ನೀಡ್ತಾರೆ. ಮಿಸ್ಟರ್ ಜೋನ್ಸ್ ಆ ಪ್ರಾಣಿಗಳನ್ನು ನಿರ್ಲಕ್ಷಿಸಿದಾಗ ಅವರು ಅವಕಾಶವನ್ನು ನೋಡಿಕೊಂಡು ಅವನು ಮತ್ತು ಅವನ ಜನರನ್ನು ಕೃಷಿ ಭೂಮಿಯಿಂದ ಓಡಿಸ್ತಾರೆ. ಪ್ರಾಣಿಗಳು ಕೃಷಿ ಮಾಡ್ತಕ್ಕಂತಹ ಒಂದು ಗುಂಪಿಗೆ ಅನಿಮಲ್ ಫಾರ್ಮ್ ಅಂತ ಮರುನಾಮಕರಣ ಮಾಡ್ತಾರೆ ಮತ್ತು ಅನಿಮಲಿಸಮ್ ತತ್ವಗಳ ಆಧಾರದ ಮೇಲೆ 7 ಆಜ್ಞೆಗಳನ್ನು ಮಾಡ್ಕೊಳ್ತಾರೆ. ಎಲ್ಲ ಪ್ರಾಣಿಗಳು ಸಮಾನ ಅಂತಕ್ಕಂಥದ್ದು ಮುಖ್ಯ ಅಂತ ಹೇಳ್ತಾರೆ. ಆದರೆ ನೆಪೋಲಿಯನ್ ಏನು ಮಾಡ್ತಾನೆ ಮತ್ತು ಸ್ನೋಬಾಲ್ ಆರಂಭದಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಾರೆ. ಸ್ನೋಬಾಲ್ ಪ್ರಾಣಿಗಳಿಗೆ ಶಿಕ್ಷಣ ನೀಡಬೇಕು ಮತ್ತು ಕೃಷಿಯನ್ನು ಸುಧಾರಿಸುವಂಥ ಪ್ರಯತ್ನಗಳ ಕಡೆಗೆ ಗಮನ ಕೊಡ್ತಾನೆ. ಆದರೆ ನೆಪೋಲಿಯನ್ ತನಗೆ ನಿಷ್ಠಾವಂತ ನಾಯಿಗಳ ಗುಂಪನ್ನು ಒಂದು ಟ್ರೈನಿಂಗ್ ಮಾಡೋದ್ರ ಮೇಲೆ ಗಮನ ಹರಿಸ್ತಾನೆ. ನೆಪೋಲಿಯನ್ ಮತ್ತು ಸ್ನೋಬಾಲ್ ನಡುವೆ ವೈರತ್ವ ಬೆಳೆಯುತ್ತೆ. ನೆಪೋಲಿಯನ್ ಅಂತಿಮವಾಗಿ ತನ್ನ ತರಬೇತಿ ನೀಡಿದ ನಾಯಿಗಳನ್ನು ಬಳಸಿ ಸ್ನೋಬಾಲ್ನನ್ನು ಓಡಿಸ್ತಾನೆ. ನೆಪೋಲಿಯನ್ ಅಧಿಕಾರವನ್ನು ಬಲಪಡಿಸ್ಕೋತಾನೆ. ಸ್ಕ್ವೀಲರ್ ಎಂಬ ನುರಿತವಾದಂತಹ ಒಂದು ಹಂದಿಯನ್ನು ಪ್ರಚಾರ ಮಾಡೋದಕ್ಕೆ ಬಿಡ್ತಾನೆ. ಇತರ ಪ್ರಾಣಿಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೋತಾನೆ. ನೆಪೋಲಿಯನ್ ಕ್ರಮೇಣ ಭಿನ್ನಾಭಿಪ್ರಾಯವನ್ನು ನಿವಾರಣೆ ಮಾಡ್ತಾ ತನ್ನನ್ನು ಏಕೈಕ ನಾಯಕನನ್ನಾಗಿ ಮಾಡಿಕೊಳ್ತಾನೆ ಮತ್ತು 7 ಆಜ್ಞೆಗಳನ್ನು ತನ್ನ ಅಗತ್ಯಗಳಿಗೆ ತಕ್ಕಂತೆ ತಿರುಗಿಸ್ತಾನೆ. ಮತ್ತು ಈ ಕಾದಂಬರಿಯಲ್ಲಿ ನಡೀತಕ್ಕಂತಹ ಒಂದು ಭ್ರಷ್ಟಾಚಾರ, ಹಂದಿಗಳು ಮಾನವ ಗುಣಲಕ್ಷಣವನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸ್ತವೆ. ಹಾಸಿಗೆಗಳಲ್ಲಿ ಮಲಗ್ತಕ್ಕಂಥದ್ದು, ಮದ್ಯಪಾನ ಮಾಡೋದು, ನೆರೆ ಕೃಷಿ ಭೂಮಿಗಳೊಂದಿಗೆ ವ್ಯಾಪಾರ ಮಾಡ್ತಕ್ಕಂಥದ್ದು. ಹಂದಿಗಳು ಆ ಒಂದು ಅನಿಮಲ್ ಫಾರ್ಮ್ನ ಆಜ್ಞೆಗಳನ್ನು ಚೇಂಜ್ ಮಾಡ್ತಾರೆ. ಅಂತಿಮವಾಗಿ ಎಲ್ಲ ಪ್ರಾಣಿಗಳು ಸಮಾನ, ಆದರೆ ಕೆಲವು ಪ್ರಾಣಿಗಳು ಇತರಿಗಿಂತ ಹೆಚ್ಚು ಸಮಾನ ಅಂತ ಬದಲಾಯಿಸ್ಕೊಳ್ತವೆ. ಪ್ರಾಣಿಗಳು ಕಠಿಣವಾಗಿ ಕೆಲಸ ಮಾಡೋದನ್ನು ಮುಂದುವರಿಸ್ತವೆ, ಉತ್ತಮ ಭವಿಷ್ಯವನ್ನು ನಿರ್ಮಿಸ್ತವೆ ಅಂತ ನಂಬಿರ್ತವೆ. ಆದರೆ ಅವುಗಳ ಜೀವನ ಹೆಚ್ಚು ಕಷ್ಟಕರವಾಗುತ್ತೆ ಮತ್ತು ಅವುಗಳ ಒಂದು ಉತ್ಪಾದನೆ ಕಡಿಮೆ ಆಗುತ್ತೆ. ಬಾಕ್ಸರ್ ಒಬ್ಬ ನಿಷ್ಠಾವಂತ ಮತ್ತು ಕಷ್ಟಪಟ್ಟು ದುಡಿಯುವ ಕುದುರೆ ವಯಸ್ಸಾದಾಗ ಕೆಲಸ ಮಾಡಲು ಅಸಮರ್ಥನಾದಾಗ ಅಂತಿಮವಾಗಿ ಕಸಾಯಿಖಾನೆಗೆ ಕಳಿಸಲ್ಪಡುತ್ತೆ. ಅವನ ವಯಸ್ಸಾದಾಗ ಅವನನ್ನು ನೋಡಿಕೊಳ್ಳುವ ಹಂದಿಗಳು ಆರಂಭಿಕ ಒಂದು ಭರವಸೆ ಮಾತ್ರ ನೀಡಿರ್ತವೆ. ಇನ್ನು ಈ ಕಾದಂಬರಿ ಕೊನೆಯ ಒಂದು ಹಂತಕ್ಕೆ ಬಂದಾಗ ಹಂದಿಗಳು 2 ಕಾಲಗಳ ಮೇಲೆ ನಡೆಯೋಕ್ಕೆ ಪ್ರಾರಂಭಿಸ್ತವೆ, ಬಟ್ಟೆಗಳನ್ನು ಧರಿಸ್ಕೊಳ್ತವೆ ಮತ್ತು ಚಾವಟಿ ಇಡ್ತಿರ್ತವೆ. ಮಾನವರಿಂದ ಅತಿಶಯವಾಗಿ ಇವು ಮಾನವರಂತೆ ಗುರುತಿಸ್ಕೊಳ್ತವೆ ಮತ್ತು ಇತರ ಪ್ರಾಣಿಗಳು ಕೃಷಿ ಮನೆ ಕಿಟಕಿಯಿಂದ ಇದನ್ನು ನೋಡ್ತವೆ. ಮತ್ತು ಹಂದಿಗಳು ಮತ್ತು ಮಾನವರ ನಡುವೆ ಯಾವುದೇ ವ್ಯತ್ಯಾಸ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಹಂದಿಗಳು ಮಾನವರಂತೆ ವರ್ತಿಸ್ತಾ ಇರ್ತಾರೆ. ಹಂದಿಗಳು ಮತ್ತು ಮಾನವರು ಸಾಮಾಜಿಕವಾಗಿ ಮತ್ತು ಅವರಿಬ್ಬರು ಒಟ್ಟಾಗಿ ಕುಳಿತು ಕಾರ್ಡ್ಗಳನ್ನು ಆಡ್ತಕ್ಕಂಥದ್ದು. ಈ ರೀತಿಯಾಗಿ ಈ ಒಂದು ಕಾದಂಬರಿ ಕೊನೆಗೊಳ್ಳುತ್ತೆ. ಇಲ್ಲಿ ಸಮಾನತೆ ಮತ್ತು ಸ್ವಾತಂತ್ರ್ಯದ ಅವರ ಕನಸು ಸಂಪೂರ್ಣವಾಗಿ ನಶಿಸಿ ಹೋಗ್ತಕ್ಕಂಥದ್ದು ಕೊನೆಯಲ್ಲಿ, ಕಾದಂಬರಿಯ ಕೊನೆಯಲ್ಲಿ ಗೊತ್ತಾಗುತ್ತೆ. ನೋಡಿ, ಇದು ಈ ಕಾದಂಬರಿಯ ಮೇಯ್ನ್ ನಡೀತಕ್ಕಂತಹ ಒಂದು ಈವೆಂಟ್ಸ್, ಘಟನೆಗಳು ಮೊದಲಿಂದ ಕೊನೆಯವರೆಗೂ ಹೇಳಿದ್ದಾನೆ. ನಂತರ ಇಲ್ಲಿ ಚಾಪ್ಟರ್ 1 ಅನಿಮಲ್ ಫಾರಮ್ನ ಚಾಪ್ಟರ್ 1 ಅಂತಕ್ಕಂಥದ್ದು
ಮ್ಯಾನೋರ್ ಫಾರ್ಮ್ನ ಮಾಲೀಕ ಮಿಸ್ಟರ್ ಜೋನ್ಸ್ ಕುಡಿತದ ಒಂದು ಚಟವನ್ನು ಬೆಳೆಸಿಕೊಂಡು ತನ್ನ ಜವಾಬ್ದಾರಿಗಳನ್ನು ಕರ್ತವ್ಯಗಳನ್ನು ನಿರ್ಲಕ್ಷಿಸ್ತಾನೆ. ಅಲ್ಲಿ ಓಲ್ಡ್ ಮೇಜರ್ ಒಬ್ಬ ವಯಸ್ಸಾದ ಹಂದಿ ಒಂದು ಕನಸು ಮತ್ತು ಒಂದು ಸಂದೇಶವನ್ನು ತನ್ನ ಎಲ್ಲ ಪ್ರಾಣಿಗಳಿಗೆ ತನ್ನ ಕೊಟ್ಟಿಗೆಯಲ್ಲಿ ಒಂದು ಮೀಟಿಂಗ್ ಕರೆದು ಹಂಚಿಕೊಳ್ತಾನೆ. ಮಾನವನ ದಬ್ಬಾಳಿಕೆಯಲ್ಲಿ ಪ್ರಾಣಿಗಳ ದುಸ್ಥಿತಿ ಬಗ್ಗೆ ಆ ಓಲ್ಡ್ ಮೇಜರ್ ಆ ಒಂದು ಹಂದಿ ಮಾತಾಡ್ತಾನೆ. ಮಾನವನ ಶೋಷಣೆಯಿಂದ ಮುಕ್ತವಾದಂತಹ ಮತ್ತು ಪ್ರಾಣಿಗಳ ನಾಯಕತ್ವದ ಸಮಾಜದ ತನ್ನ ಒಂದು ಗುಂಪನ್ನು ರಚಿಸುವಂತಹ ತನ್ನ ದೃಷ್ಟಿಕೋನವನ್ನು ಎಲ್ಲರಿಗೂ ವಿವರಿಸ್ತಾನೆ. ಅಲ್ಲಿ ಎಲ್ಲ ಪ್ರಾಣಿಗಳು ಸಮಾನವಾಗಿರುತ್ತೆ ಮತ್ತು ಅವನು ಅವರಿಗೆ ಬೀಸ್ಟ್ಸ್ ಆಫ್ ಇಂಗ್ಲೆಂಡ್ ಎಂಬ ಕ್ರಾಂತಿಕಾರಿಯ ಹಾಡನ್ನು ಕೂಡ ಕಲಿಸ್ತಾನೆ. ಅದು ತಕ್ಷಣವೇ ಪ್ರಾಣಿಗಳಲ್ಲಿ ಉತ್ಸಾಹ ಮತ್ತು ಒಂದು ರೀತಿ ಯೂನಿಟಿಯನ್ನು ಪ್ರಚೋದಿಸುತ್ತೆ. ಮತ್ತು ಹಾಡು ಆ ಮಿಸ್ಟರ್ ಜೋನ್ಸ್ ನಿದ್ದೆ ಮಾಡ್ತಾ ಇರ್ತಕ್ಕಂಥವನನ್ನು ಎಚ್ಚರಗೊಳಿಸುತ್ತೆ. ಆಗ ಅವನೇನು ಮಾಡ್ತಾನೆ, ಆ ಗುಂಡುವನ್ನು ಆರಿಸಿ ಆ ಪ್ರಾಣಿಗಳನ್ನೆಲ್ಲ ಚದುರಿಸ್ತಾನೆ. ಇದು ಮೊದಲನೆಯ ಚಾಪ್ಟರ್ನಲ್ಲಿ ನಡೀತಕ್ಕಂಥದ್ದು. ಇನ್ನು ಚಾಪ್ಟರ್ 2ಗೆ ಬಂದಾಗ ಓಲ್ಡ್ ಮೇಜರ್ 3 ರಾತ್ರಿಗಳ ನಂತರ ಸಾಯ್ತಾನೆ. ಆ ಹಂದಿ ಓಲ್ಡ್ ಮೇಜರ್ ಸಾಯ್ತಾನೆ. ಮುಂದಿನ 3 ತಿಂಗಳಲ್ಲಿ ಆ ಪ್ರಾಣಿಗಳಲ್ಲೆಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಕ್ಕಂತಹ ಚುರುಕಾಗಿರ್ತಕ್ಕಂತಹ ಒಂದು ಹಂದಿಗಳು ಓಲ್ಡ್ ಮೇಜರ್ನ ಬೋಧನೆಗಳನ್ನು ಅನಿಮಲಿಸಮ್ ಎಂಬ ವ್ಯವಸ್ಥೆಗೆ ಆಗಿ ಅವರೇ ಅದನ್ನು ಅಭಿವೃದ್ಧಿಪಡಿಸ್ಕೊಂಡು ಅವರೇ ಅಲ್ಲಿರ್ತಕ್ಕಂಥ ಪ್ರಾಣಿಗಳನ್ನೆಲ್ಲ ಸಂಘಟನೆ ಮಾಡ್ತಾರೆ. ಅವುಗಳಿಗೆ ಶಿಕ್ಷಣವನ್ನು ನೀಡೋಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ನೆಪೋಲಿಯನ್, ಸ್ನೋಬಾಲ್ ಮತ್ತು ಸ್ಕ್ವೀಲರ್ ಅಂತಕ್ಕಂತಹ 3 ಪ್ರಮುಖ ಹಂದಿಗಳು ಅವರು ನಾಯಕರಾಗ್ತಾರೆ. ಅವರು ಕೆಲವು ಪ್ರಾಣಿಗಳಿಂದ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಂದು ವಿರೋಧವನ್ನು ಎದುರಿಸಿದರೂ ಕೂಡ, ಆ ಪ್ರಶ್ನೆಗಳನ್ನು ಎದುರಿಸಿದರೂ ಕೂಡ ವಿಶೇಷವಾಗಿ ಅವರು ಸಕ್ಕರೆ ಮತ್ತು ರಿಬ್ಬನ್ಗಳ ಬಗ್ಗೆ ಚಿಂತಿತಳಾಗಿರ್ತಕ್ಕಂಥ ಮೋಲಿ ಮತ್ತು ಶುಗರ್ ಕ್ಯಾಂಡಿ ಮೌಂಟೇನ್ ಕಥೆಗಳನ್ನು ಹರಡಿದ ರಾವೆನ್ ಮೋಸಸ್ ಮತ್ತು ಮಿಸ್ಟರ್ ಜೋನ್ಸ್ ಮತ್ತು ಕುಡಿದ ಪ್ರಾಣಿಗಳಿಗೆ ಆಹಾರ ನೀಡಲು ವಿಫಲವಾದಾಗ ದಂಗೆಯು ನಿರೀಕ್ಷಿತೆಗಿಂತ ಬೇಗ ಸಂಭವಿಸುತ್ತೆ ಅಂತಕ್ಕಂಥದ್ದನ್ನು ಹೇಳ್ತವೆ. ಇಲ್ಲಿ ಹಸಿದ ಪ್ರಾಣಿಗಳು ದಂಗೆ ಎದ್ದು ಜೋನ್ಸ್ ಮತ್ತು ಅವನ ಜನರನ್ನು ಕೃಷಿಯಿಂದ ಓಡಿಸ್ತವೆ. ಈ 3 ಹಂದಿಗಳು ನೆಪೋಲಿಯನ್, ಸ್ನೋಬಾಲ್ ಮತ್ತು ಸ್ಕ್ವೀಲರ್ ಪ್ರಾಣಿಗಳನ್ನು ಒಂದು ರೀತಿ ಪ್ರಚೋದಿಸಿ ಆ ಜೋನ್ಸ್ ಮತ್ತು ಅವನ ಜನರನ್ನು ಅಲ್ಲಿಂದ ಓಡಿಸ್ತವೆ. ಪ್ರಾಣಿಗಳು ತಮ್ಮ ಸ್ವಾತಂತ್ರ್ಯವನ್ನು ಆಚರಿಸ್ತವೆ ಮತ್ತು ಮಾನವನ ದಬ್ಬಾಳಿಕೆಯ ಚಿಹ್ನೆಗಳು ಏನಿರುತ್ತವೆ ಅವೆಲ್ಲ ನಾಶ ಮಾಡ್ತವೆ. ಮತ್ತು ಆ ಪ್ರಾಣಿಗಳು ಆ ಕೃಷಿಗೆ ಅನಿಮಲ್ ಫಾರ್ಮ್ ಎಂದು ಮರುನಾಮಕರಣ ಮಾಡಿಕೊಳ್ತವೆ. ಹಂದಿಗಳು ಓದಲು ಮತ್ತು ಬರೆಯಲು ಕಲ್ತಿರೋದನ್ನು ಅವು ಬಹಿರಂಗಪಡಿಸ್ತವೆ. ಮತ್ತು ಆ ಅನಿಮಲಿಸಮ್ನ 7 ಆಜ್ಞೆಗಳನ್ನು ಕೊಟ್ಟಿಗೆಯ ಆ ಒಂದು ಕೊಠಡಿಯ ಗೋಡೆಯ ಮೇಲೆ ಬರಿತವೆ. ಅಲ್ಲಿ ಆ 7 ಆಜ್ಞೆಗಳು ಏನಿರುತ್ತೆ ಅಂದರೆ, 2 ಕಾಲುಗಳ ಮೇಲೆ ನಡೆಯುವವನು ಶತ್ರು, 4 ಕಾಲುಗಳ ಮೇಲೆ ನಡೆಯುವವನು ಅಥವಾ ರೆಕ್ಕೆಗಳು ಇರುವವನು ಸ್ನೇಹಿತ, ಯಾವುದೇ ಪ್ರಾಣಿ ಬಟ್ಟೆ ಧರಿಸಬಾರದು, ಯಾವುದೇ ಪ್ರಾಣಿ ಹಾಸಿಗೆಯಲ್ಲಿ ನಿದ್ರೆ ಮಾಡಬಾರದು, ಯಾವುದೇ ಪ್ರಾಣಿ ಮದ್ಯಪಾನ ಮಾಡಬಾರದು, ಯಾವುದೇ ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ಕೊಲ್ಲಬಾರದು, ಎಲ್ಲ ಪ್ರಾಣಿಗಳು ಸಮಾನರು. ಈ ರೀತಿಯಾಗಿ 7 ಆಜ್ಞೆಗಳನ್ನು ಏನು ಮಾಡ್ತಾರೆ, ಆ ಒಂದು ಕೊಟ್ಟಿಗೆಯ ಮೇಲೆ ಬರೀತಾರೆ. ಈ ಆಜ್ಞೆಗಳನ್ನು ಅಥವಾ ನಿಯಮಗಳನ್ನು ಎಲ್ಲರೂ ಪಾಲನೆ ಮಾಡಬೇಕು, ಅಮೆಂಡ್ಮೆಂಟ್ಸ್ ಅಂತ ಹೇಳಿ ತಗೊಳ್ತಾರೆ. ಈ 2ನೇ ಅಧ್ಯಾಯ ಅಂತಕ್ಕಂಥದ್ದು ಹಸುಗಳಿಗೆ ಹಾಲನ್ನು ಕರೆಯಲಾಗಿರುತ್ತೆ. ಆ ಕರೆದಿರ್ತಕ್ಕಂಥ ಹಾಲು ನಿಗೂಢವಾಗಿ ಕಣ್ಮರೆ ಆಗ್ತಾ ಇರುತ್ತೆ. ಆ ಕಣ್ಮರೆಯೊಂದಿಗೆ ಈ ಮೊದಲನೆಯ ಒಂದು ಈ 2nd ಚಾಪ್ಟರ್ ಕ್ಲೋಸ್ ಆಗುತ್ತೆ. ಇನ್ನು 3rd ಚಾಪ್ಟರ್ 3ನೇ ಚಾಪ್ಟರ್ಗೆ ಬಂದಾಗ ಇಲ್ಲಿ ಪ್ರಾಣಿಗಳು ಮಾನವನ ಒಂದು ಮೇಲ್ವಿಚಾರಣೆಯಲ್ಲಿ ತಮ್ಮ ದಕ್ಷತೆ ಮತ್ತು ಕಠಿಣ ಪರಿಶ್ರಮವನ್ನು ಪಟ್ಟು ಅವು ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಬಾಕ್ಸರ್ ಕುದುರೆ ತನ್ನ ಧ್ಯೇಯ ವಾಕ್ಯ, ನಾನು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡ್ತೇನೆ, ಈ ಒಂದು ವಾಕ್ಯದೊಂದಿಗೆ ಆತ ತುಂಬ ಪ್ರಮುಖ ವ್ಯಕ್ತಿ ಆಗ್ತಾನೆ, ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಭಾನುವಾರಗಳನ್ನು ವಿಶ್ರಾಂತಿ ಮತ್ತು ಸಾಮೂಹಿಕ ಸಭೆಗಳಿಗೆ ಮೀಸಲಿಡಲಾಗುತ್ತೆ. ಅಲ್ಲಿ ಸ್ನೋಬಾಲ್ ಮತ್ತು ನೆಪೋಲಿಯನ್ ಆಗಾಗ ಏನಾಗ್ತಾ ಇರುತ್ತೆ, ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಹೊಂದ್ತಾ ಇರ್ತಾರೆ. ಹಂದಿಗಳು ಪ್ರಾಣಿಗಳನ್ನು ಸಂಘಟಿಸಲು ಅನಿಮಲ್ ಸಮಿತಿಗಳನ್ನು ಸ್ಥಾಪನೆ ಮಾಡ್ತವೆ. ಆದರೂ ಸಹ ಹೆಚ್ಚಿನವು ಅಲ್ಲಿ ವಿಫಲ ಆಗ್ತಾ ಹೋಗ್ತಾ ಇರುತ್ತೆ. ಓದುವ ಮತ್ತು ಬರೆಯುವ ತರಗತಿಗಳನ್ನು ಹೊರತುಪಡಿಸಿ ಹೆಚ್ಚಿನ ಪ್ರಾಣಿಗಳು ಸ್ವಲ್ಪ ಮಟ್ಟಿಗೆ ಸಾಕ್ಷರತೆಯನ್ನು ಸ್ವಲ್ಪ ಅಕ್ಷರತೆಯನ್ನು ಸಾಧಿಸಿರುತ್ತೆ. ಹಂದಿಗಳು ಕಾಣೆಯಾದ ಹಾಲು ಮತ್ತು ಸೇಬುಗಳನ್ನು ಸೇವಿಸ್ತಿವೆ ಅಂತ ಅಲ್ಲಿ ಬಹಿರಂಗ ಆಗುತ್ತೆ. ಸ್ಕ್ವೀಲರ್ ಇದು ಅವರ ಆರೋಗ್ಯ ಮತ್ತು ಕೃಷಿಯ ಯೋಗಕ್ಷೇಮಕ್ಕಾಗಿ ಅಂತೇಳಿ ಸಮರ್ಥನೆ ಮಾಡ್ತಾನೆ. ಏಕೆಂದರೆ ಆ ಹಂದಿಗಳು ಮೆದುಳಿನಿಂದ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು ಅಂಥೇಳಿ ಸ್ಕ್ವೀಲರ್ ಪ್ರಚಾರ ಮಾಡೋದ್ರೊಂದಿಗೆ ಚಾಪ್ಟರ್ 3 ಕೊನೆಗೊಳ್ಳುತ್ತೆ. ಇನ್ನು ಚಾಪ್ಟರ್ 4ಗೆ ಬಂದಾಗ ಇಲ್ಲಿ ಕೌಶೆಡ್ ಕದನ ಇಲ್ಲಿ ನಡೆಯುತ್ತೆ. ಅಲ್ಲಿ ಪ್ರಾಣಿಗಳು
ಮಿಸ್ಟರ್ ಜೋನ್ಸ್ ಮತ್ತು ಇತರ ರೈತರ ವಿರುದ್ಧ ಒಂದು ಯುದ್ಧ ನಡೆಯುತ್ತೆ. ಆಗ ಅವು ಆ ಕೃಷಿಯನ್ನು ರಕ್ಷಿಸಿಕೊಳ್ತವೆ. ಸ್ನೋಬಾಲ್ ಪ್ರಾಣಿಗಳನ್ನು ಯುದ್ಧ ತಂತ್ರದ ರಕ್ಷಣೆಯಲ್ಲಿ ಮುನ್ನಡೆಸ್ತಾನೆ, ಧೈರ್ಯ ಮತ್ತು ಮಿಲಿಟರಿ ಕಾರ್ಯತಂತ್ರವನ್ನು ಪ್ರದರ್ಶಿಸ್ತಾನೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಗಾಯಗೊಳ್ತಾನೆ. ಆ ಬಾಕ್ಸರ್ ಕೂಡ ತನ್ನ ಶಕ್ತಿಯೊಂದಿಗೆ ಗಮನಾರ್ಹವಾಗಿ ಪಾತ್ರವನ್ನು ವಹಿಸ್ತಾನೆ. ಆ ಮಿಸ್ಟರ್ ಜೋನ್ಸ್ ರೈತರ ವಿರುದ್ಧ ಆ ಯುದ್ಧವನ್ನು ಅಲ್ಲಿ ಪ್ರದರ್ಶನ ಮಾಡ್ತವೆ. ಇನ್ನು ಚಾಪ್ಟರ್ 5 ಬಂದಾಗ ಸ್ನೋಬಾಲ್ ಮತ್ತು ನೆಪೋಲಿಯನ್ ನಡುವೆ ಬೆಳೀತಿರ್ತಕ್ಕಂಥ ವೈರತ್ವದ ಮೇಲೆ ಈ ಒಂದು ಚಾಪ್ಟರ್ ಇರುತ್ತೆ. ಸ್ನೋಬಾಲ್ ವಿದ್ಯುತ್ ಉತ್ಪಾದಿಸಲು ಮತ್ತು ಆ ಪ್ರಾಣಿಗಳ ಕಷ್ಟ, ಅವರುಗಳ ಶ್ರಮವನ್ನು ಕಡಿಮೆ ಮಾಡೋದಕ್ಕೆ ಏನು ಮಾಡ್ತಾನೆ, ವಿಂಡ್ ಮಿಲ್ಲನ್ನು ನಿರ್ಮಿಸಲು ಪ್ರಾರಂಭಿಸ್ತಾನೆ. ಅಂದರೆ ಆ ಪ್ರಸ್ತಾವನೆಯನ್ನು ಒಂದು ಪ್ರಾಣಿಗಳ ಮುಂದೆ ಇಡ್ತಾನೆ. ಆದರೆ ನೆಪೋಲಿಯನ್ ಆ ವಿಂಡ್ ಮಿಲ್ಲನ್ನು ವಿರೋಧಿಸ್ತಾನೆ ಮತ್ತು ಒಂದು ಭಾನುವಾರದ ಸಭೆಯಲ್ಲಿ ಸ್ನೋಬಾಲ್ ತನ್ನ ವಿಂಡ್ ಮಿಲ್ನ ಬಗ್ಗೆ ವಿವರವಾದ ಯೋಜನೆಗಳನ್ನು ಹೇಳ್ತಾ ಇರಬೇಕಾದ್ರೆ ನೆಪೋಲಿಯನ್ ರಹಸ್ಯವಾಗಿ ಬೆಳೆಸಿರ್ತಕ್ಕಂಥ 9 ಭಯಾನಕ ನಾಯಿಗಳನ್ನು ಬಿಡ್ತಾನೆ. ಅವು ಸ್ನೋಬಾಲ್ನ ಆ ಒಂದು ಅನಿಮಲ್ ಫಾರ್ಮ್ನಿಂದ ಓಡಿಸ್ತವೆ. ನೆಪೋಲಿಯನ್ ನಂತರ ಯಾವುದೇ ಚರ್ಚೆಗಳು ಇರೋದಿಲ್ಲ ಅಂತ ಘೋಷಣೆ ಮಾಡ್ತಾನೆ ಮತ್ತು ಹಂದಿಗಳು ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತವೆ ಅಂತ ಹೇಳ್ತಾನೆ. ಸ್ಕ್ವೀಲರ್ ನಂತರ ಸ್ನೋಬಾಲ್ ಒಬ್ಬ ದೇಶದ್ರೋಹಿ ಮತ್ತು ಅಪಾಯಕಾರಿ ಅಂತ ಎಲ್ಲರಿಗೂ ಸಹ ಪ್ರಚಾರ ಮಾಡಿ ವಿವರಿಸ್ತಾನೆ. ಮತ್ತು ನೆಪೋಲಿಯನ್ ವಿಂಡ್ ಮಿಲ್ಗಳಿಗೆ ನಿಜವಾಗಿ ವಿರೋಧವಾಗಿರಲಿಲ್ಲ, ಆದರೆ ಸ್ನೋಬಾಲನ್ನು ಒಡೆದು ಓಡಿಸಲು ತಂತ್ರಗಳನ್ನು ಬಳಸಿದ್ನು ಅಂತ ಹೇಳಿ ಸ್ಕ್ವೀಲರ್ ಎಲ್ಲರಿಗೂ ಹೇಳ್ತಾನೆ. ನೆಪೋಲಿಯನ್ ವಿಂಡ್ ಮಿಲ್ಸನ್ನು ನಿರ್ಮಿಸಲಾಗುತ್ತೆ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ಇಲ್ಲಿ ನೀಡ್ತಾನೆ. ಅದು ತನ್ನ ಒಂದು ಕಲ್ಪನೆ ಆಗಿತ್ತು ಅಂತ ಇಲ್ಲಿ ನೆಪೋಲಿಯನ್ ಆ ವಿಂಡ್ ಮಿಲ್ ಒಂದು ಯೋಜನೆ ತನ್ನದು ಅಂತ ಹೇಳ್ಕೊಳ್ಳೋದ್ರ ಮೂಲಕ 5ನೇ ಒಂದು ಚಾಪ್ಟರ್ ಕೊನೆಯಾಗತ್ತೆ. ಇನ್ನು ಚಾಪ್ಟರ್ 6 ಬಂದಾಗ ಪ್ರಾಣಿಗಳು ಆ ವಿಂಡ್ ಮಿಲ್ಲನ್ನು ಒಂದು ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತವೆ. ಅಂದರೆ ಯಾವುದೇ ರೀತಿ ವಿಶ್ರಾಂತಿಯನ್ನು ತಗೊಳ್ಳದೆ ಕೆಲಸ ಮಾಡ್ತಾ ಇರ್ತವೆ. ಬಾಕ್ಸರ್ ತನ್ನ ಒಂದು ಅಗಾಧ ಪ್ರಯತ್ನಗಳನ್ನು ಮುಂದುವರಿಸ್ತಾನೆ. ಆ ವಿಂಡ್ ಮಿಲ್ ಕಟ್ತಾನೆ. ತಾನು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಜೊತೆಗೆ ನೆಪೋಲಿಯನ್ ಯಾವಾಗಲೂ ಸರಿ ಎಂಬ ಒಂದು ಹೊಸ ಒಂದು ಘೋಷಣೆಯನ್ನು ಅಳವಡಿಸ್ಕೊತಾನೆ. ಆ ಕಷ್ಟಕರವಾದ ಕೆಲಸಗಳು ಯಾವುದೇ ಆಗಿದ್ರೂ ಆತ ಮಾಡ್ತಾ ಇರ್ತಾನೆ. ಆದರೆ ಪ್ರಾಣಿಗಳು ಸಾಮಾನ್ಯವಾಗಿ ಸಂತೋಷವಾಗಿರ್ತವೆ, ತಾವು ತಮ್ಮದೇ ಆದ ಕೆಲಸ ಮಾಡ್ತಾ ಇದ್ದೇವೆ ಅಂತ ನಂಬುತ್ತವೆ. ನೆಪೋಲಿಯನ್ ಮಾನವರೊಂದಿಗೆ ಆ ಮನುಷ್ಯರೊಂದಿಗೆ ವ್ಯಾಪಾರದಲ್ಲಿ ಒಂದು ಪಾಲ್ಗೊಳ್ಳೋದಕ್ಕೆ ಪ್ರಾರಂಭಿಸ್ತಾನೆ. ಇದನ್ನು ಮೊದಲು ನಿಷೇಧಿಸಲಾಗಿತ್ತು. ಯಾರು ಸಹ ಮನುಷ್ಯರೊಂದಿಗೆ ವ್ಯಾಪಾರ ಮಾಡಬಾರ್ದು ಅಂತಿತ್ತು. ಆದರೆ ನೆಪೋಲಿಯನ್ ವ್ಯಾಪಾರ ಮಾಡೋಕ್ಕೆ ಶುರು ಮಾಡ್ತಾನೆ. ಮತ್ತು ಮಿಸ್ಟರ್ ವೈಂಪರ್ನನ್ನು ಒಬ್ಬ ಮಾನವನ ಒಂದು ಅಸಿಸ್ಟೆಂಟ್ನನ್ನು ಈ ನೆಪೋಲಿಯನ್ ನೇಮಿಸ್ಕೊಳ್ತಾನೆ. ಇದು ಕೆಲವು ಪ್ರಾಣಿಗಳಲ್ಲಿ ಒಂದು ರೀತಿಯ ಬೇಸರವನ್ನು ಉಂಟು ಮಾಡುತ್ತೆ. ಆದರೆ ಸ್ಕ್ವೀಲರ್ ಯಾವುದೇ ನಿಯಮಗಳನ್ನು ಉಲ್ಲಂಘಿಸಲಾಗ್ತಾ ಇಲ್ಲ ಅಂತ ಹೇಳುವ ಮೂಲಕ ಎಲ್ಲರನ್ನ ಸಮಾಧಾನ ಮಾಡ್ತಾನೆ. ಹಂದಿಗಳು ಸಹ ಕೃಷಿ ಮನೆಗೆ ಹೋಗಿ ಹಾಸಿಗೆಯಲ್ಲಿ ಮಲಗಲು ಪ್ರಾರಂಭ ಮಾಡುತ್ತೆ. 4ನೇ ಆಜ್ಞೆ ಯಾವುದೇ ಪ್ರಾಣಿ ಹಾಸಿಗೆಯಲ್ಲಿ ಮಲಗಬಾರದು ಅಂತಕ್ಕಂಥದ್ದು ಇಲ್ಲಿ ಬದಲಾಯಿಸ್ತಾರೆ. ನವೆಂಬರ್ನಲ್ಲಿ ತೀವ್ರ ಗಾಳಿಯಿಂದಾಗಿ ಆ ಒಂದು ವಿಂಡ್ ಮಿಲ್ ನಾಶ ಆಗುತ್ತೆ. ನೆಪೋಲಿಯನ್ ತಕ್ಷಣ ಸ್ನೋಬಾಲನ್ನು ದೂಷಣೆ ಮಾಡ್ತಾನೆ. ಅವನು ದೇಶದ್ರೋಹಿ ಅಂತ ಘೋಷಣೆ ಮಾಡ್ತಾನೆ. ಅವನಿಗೆ ಮರಣದಂಡನೆ ವಿಧಿಸ್ತಾನೆ. ಯಾಕಂದರೆ ಆ ಒಂದು ವಿಂಡ್ ಮಿಲ್ಲನ್ನು ಕೆಡವಿರ್ತಕ್ಕಂಥದ್ದು ಸ್ನೋಬಾಲ್ ಅಂತೇಳಿ ಹೇಳ್ತಾನೆ. ನಂತರ ಅವನು ಪ್ರಾಣಿಗಳು ಆ ವಿಂಡ್ ಮಿಲ್ಲನ್ನು ಮತ್ತೆ ಕಟ್ಟಬೇಕು ಅಂತೇಳಿ ಘೋಷಣೆ ಮಾಡ್ತಾನೆ. ಇನ್ನು ಚಾಪ್ಟರ್ 7 ಬಂದಾಗ ಚಳಿಗಾಲ ತುಂಬ ಕಷ್ಟಕರವಾಗಿರುತ್ತೆ. ಆ ಪ್ರಾಣಿಗಳು ಆ ವಿಂಡ್ ಮಿಲ್ಲನ್ನು ರೀಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ತುಂಬ ಕೋಲ್ಡ್ ಮತ್ತು ಆಹಾರದ ಕೊರತೆಯನ್ನು ಅನುಭವಿಸ್ತವೆ. ಇಲ್ಲಿ ಮನುಷ್ಯರು ಆ ವಿಂಡ್ ಮಿಲ್ ನಾಶಕ್ಕೆ ಸ್ನೋಬಾಲ್ನ ಜವಾಬ್ದಾರಿ ಅನ್ನೋದನ್ನು ನಿರಾಕರಿಸ್ತಾರೆ. ಗೋಡೆಗಳು ತುಂಬ ತೆಳುವಾಗಿದ್ದು ಅಂತ ಅವರು ಹೇಳ್ಕೊತಾರೆ. ನೆಪೋಲಿಯನ್ ಸ್ನೋಬಾಲ್ ವಿರುದ್ಧ ಪ್ರಚಾರವನ್ನು ಹೆಚ್ಚಿಸ್ತಾನೆ. ಇತಿಹಾಸವನ್ನು ತಿರುಚಿ ಅವೆಲ್ಲವೂ ಸ್ನೋಬಾಲ್ ಅಂತೇಳಿ ಸ್ನೋಬಾಲ್ನ ಮೇಲೆ ಹಾಕ್ತಾನೆ. ಮತ್ತು ಅವನನ್ನು ಮಿಸ್ಟರ್ ಜೋನ್ಸ್ ದೀರ್ಘಕಾಲದ ರಹಸ್ಯ ಏಜೆಂಟ್ ಅಂತ ಚಿತ್ರಿಸ್ತಾನೆ. ಅಂದರೆ ಸ್ನೋಬಾಲ್ ಮಿಸ್ಟರ್ ಜೋನ್ಸ್ನ ಒಬ್ಬ ಸೀಕ್ರೆಟ್ ಏಜೆಂಟ್ ಅಂತೇಳಿ ನೆಪೋಲಿಯನ್ ಅವನ ಮೇಲೆ ಆರೋಪಗಳನ್ನು ಹಾಕ್ತಾನೆ. ಇಲ್ಲಿ ಆರೋಪಗಳ ಬಗ್ಗೆ ಸ್ಟಾರ್ಟಿಂಗಲ್ಲಿ ಒಂದು ಸಂಶಯ ವ್ಯಕ್ತಪಡಿಸ್ತಾನೆ ಭಾಸ್ಕರ್. ಕೊನೆಗೆ ನೆಪೋಲಿಯನ್ನ ಮೇಲಿನ ತನ್ನ ನಿಷ್ಠೆಯ ಕಾರಣದಿಂದಾಗಿ ಆ ಒಂದು ಆರೋಪಗಳನ್ನು ಸಹ ಒಪ್ಕೊಬಿಡ್ತಾನೆ. ನೆಪೋಲಿಯನ್ ಒಂದು ಸಾಮಾನ್ಯ ಸಭೆಯನ್ನು ಕರೀತಾನೆ. ಅಲ್ಲಿ ಅವನು ತನ್ನ ನಾಯಿಗಳ ಸಹಾಯದಿಂದ ಸರಣಿ ತಪ್ಪೊಪ್ಪಿಗೆಗಳು ಮತ್ತು ಮರಣದಂಡೆಗಳನ್ನು ಕೊಡ್ತಾ ಹೋಗ್ತಾನೆ. ಹಲವಾರು ಪ್ರಾಣಿಗಳ ದ್ರೋಹ ಒಪ್ಪಿಕೊಂಡವು ಮತ್ತು ನಾಯಿಗಳಿಂದ ಕ್ರೂರವಾಗಿ ಅವುಗಳನ್ನು ಕೊಲ್ಲಿಸ್ತಾನೆ. ಈ ಪ್ರಾಣಿಗಳು ಈ ಒಂದು ಘಟನೆಗಳಿಂದ ಪ್ರಾಣಿಗಳೆಲ್ಲ ಭಯಭೀತರಾಗ್ತಾರೆ. ಮತ್ತು ಕ್ಲೋವರ್ ಓಲ್ಡ್ ಮೇಜರ್ನ ಮೂಲಕ
ಈ ರೀತಿ ಈತ ಆಲೋಚಿಸ್ತಾ ಇದ್ದಾನೆ ಅಂತ ಅಂದ್ಕೋತಾರೆ. ಬೀಸ್ಟ್ಸ್ ಆಫ್ ಇಂಗ್ಲೆಂಡ್ ಹಾಡುವಿಕೆ ನಂತರ ಬೀಸ್ಟ್ಸ್ ಆಫ್ ಇಂಗ್ಲೆಂಡ್ ಹಾಡು ಅಂತಕ್ಕಂಥದ್ದು ಇರೋದೇ ಇಲ್ಲ. ಅನಿಮಲ್ಸ್ನ ಮಧ್ಯೆ ಬೀಸ್ಟ್ಸ್ ಆಫ್ ಇಂಗ್ಲೆಂಡ್ ಹಾಡು ನಿಂತೋಗುತ್ತೆ. ಏಕೆಂದರೆ ದಂಗೆ ಅಂತಕ್ಕಂಥದ್ದು ಪೂರ್ಣಗೊಂಡಿರೋದ್ರಿಂದ ಅದು ಇನ್ನು ಮುಂದೆ ಅಗತ್ಯ ಇಲ್ಲ ಅಂತ ಹೇಳಿ ನೆಪೋಲಿಯನ್ ಹೇಳ್ತಾನೆ. ಇನ್ನು ಚಾಪ್ಟರ್ 8ಗೆ ಬಂದಾಗ ಹಂದಿಗಳು ಮತ್ತು ನಾಯಿಗಳನ್ನು ಹೊರತುಪಡಿಸಿ ಎಲ್ಲರಿಗೂ ಸಹ ಊಟ ಅಂತಕ್ಕಂಥದ್ದು ನಿರಂತರವಾಗಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಪ್ರಾಣಿಗಳ ಜೀವನ ಕಠಿಣವಾಗಿ ಉಳಿಯುತ್ತೆ. ಸ್ಕ್ವೀಲರ್ ಪ್ರಾಣಿಗಳು ತಮ್ಮ ಜೀವನವು ಜೋನ್ಸ್ನ ಅಡಿಯಲ್ಲಿ ಇದಕ್ಕಿಂತ ಉತ್ತಮವಾಗಿದೆ ಅಂತ ಮನವರಿಕೆ ಮಾಡಲು ಕೆಲವು ಅಂಕಿಅಂಶಗಳನ್ನು ಕಲೆಕ್ಟ್ ಮಾಡಿ ಹೇಳೋಕ್ಕೆ ಶುರು ಮಾಡ್ತಾನೆ. ನೆಪೋಲಿಯನ್ ಅಧಿಕಾರವು ಮತ್ತಷ್ಟು ದುರ್ಬಲಗೊಳ್ತಾ ಹೋಗುತ್ತೆ. ಆತ ಏನು ಮಾಡ್ತಾನೆ, ನೆಪೋಲಿಯನ್ ತನ್ನ ನಾಯಕತ್ವವನ್ನು ಆಚರಿಸಲು ಪ್ರಚಾರ ಮಾಡೋಕ್ಕೆ ಶುರು ಮಾಡ್ತಾನೆ. ಅನಿಮಲ್ ಫಾರ್ಮನ್ನು ಗಣರಾಜ್ಯ ಅಂತ ಘೋಷಣೆ ಮಾಡ್ತಾನೆ. ಮತ್ತು ನೆಪೋಲಿಯನ್ ಸರ್ವಾನುಮತದಿಂದ ಒಬ್ಬ ಅಧ್ಯಕ್ಷನನ್ನಾಗಿ ಅಲ್ಲಿ ಆಯ್ಕೆ ಮಾಡಲಾಗುತ್ತೆ. ರಾಬನ್ ಮೋಸಸ್ ಮತ್ತೆ ಅಲ್ಲಿಗೆ ಕಾಣಿಸ್ಕೊಳ್ತಾನೆ. ಶುಗರ್ ಕ್ಯಾಂಡಿ ಮೌಂಟೇನ್ ಬಗ್ಗೆ ಮಾತನಾಡೋದನ್ನು ಮುಂದುವರಿಸ್ತಾನೆ. ಮನುಷ್ಯರಿಂದ ಮತ್ತೊಂದು ಆಕ್ರಮಣ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇದರ ಪರಿಣಾಮವಾಗಿ ಹೆಚ್ಚು ಸಾವು ನೋವುಗಳು ಮತ್ತು ವಿಂಡ್ ಮಿಲ್ಗೆ ಮತ್ತಷ್ಟು ಹಾನಿಯಾಗತ್ತೆ. ನಂತರ ಚಾಪ್ಟರ್ 9ಗೆ ಬಂದಾಗ ಬಾಕ್ಸರ್ ಕುದುರೆಯ ಆರೋಗ್ಯ ಹದಗೆಡುತ್ತೆ ಮತ್ತು ಅವನು ವಿಂಡ್ ಮಿಲ್ ಮೇಲೆ ಕೆಲಸ ಮಾಡುವಾಗ ಕೆಳಗೆ ಕುಸಿದು ಬೀಳ್ತಾನೆ. ಸ್ಕ್ವೀಲರ್ ಬಾಕ್ಸರ್ನನ್ನು ಚಿಕಿತ್ಸೆಗಾಗಿ ವೆಲ್ಲಿಂಗ್ಟನ್ ಆಸ್ಪತ್ರೆಗೆ ಕಳಿಸಲಾಗುತ್ತೆ ಅಂತ ಹೇಳ್ತಾನೆ. ಆದರೆ ಬೆಂಜಮಿನ್ ಬಾಕ್ಸರ್ನನ್ನು ಕರೆದೊಯ್ಯುವ ವ್ಯಾನ್ ಕಸಾಯಿಖಾನೆಗೆ ಸೇರಿದ್ದು ಅಂತ ಅವನಿಗೆ ಅರ್ಥ ಆಗುತ್ತೆ. ಬೆಂಜಮಿನ್ ಹತಾಶ ಎಚ್ಚರಿಕೆಯ ಹೊರತಾಗಿಯೂ ಸಹ ಪ್ರಾಣಿಗಳು ಆ ವ್ಯಾನನ್ನು ನಿಲ್ಲಿಸಲು ಸಾಧ್ಯ ಆಗೋದಿಲ್ಲ ಮತ್ತು ಬಾಕ್ಸರ್ನನ್ನು ಅಲ್ಲಿಂದ ಕರೆದುಕೊಂಡು ಹೋಗಲಾಗುತ್ತೆ. ಸ್ಕ್ವೀಲರ್ ನಂತರ ಬಾಕ್ಸರ್ ಆಸ್ಪತ್ರೆಯಲ್ಲಿ ಶಾಂತಿಯುತವಾಗಿ ಸತ್ತನು ಅಂತ ಹೇಳ್ತಾನೆ ಮತ್ತು ವ್ಯಾನನ್ನು ಕಸಾಯಿಖಾನೆಯಿಂದ ಪಶುವೈದ್ಯರು ಖರೀದಿಸಿದ್ರು ಅಂತ ಹೇಳಿ ಎಲ್ಲರನ್ನು ನಂಬಿಸ್ತಾನೆ. ಹಂದಿಗಳು ನಂತರ ಬಾಕ್ಸರ್ನ ಮಾರಾಟದಿಂದ ಬಂದ ಹಣವನ್ನು ಒಂದು ಬಾಕ್ಸ್ ವಿಸ್ಕಿ ಖರೀದಿಸೋದಕ್ಕೆ ಬಳಸಿರ್ತಾರೆ. ನಂತರ ಚಾಪ್ಟರ್ 10 ಕೊನೆಯ ಚಾಪ್ಟರ್ಗೆ ಬಂದಾಗ ಇಲ್ಲಿ ವರ್ಷಗಳು ಕಳೆದು ಹೋಗಿರುತ್ತೆ ಮತ್ತು ದಂಗೆಯನ್ನು ನೆನಪಿಸಿಕೊಳ್ಳುವ ಹೆಚ್ಚಿನ ಹಳೆಯ ಪ್ರಾಣಿಗಳು ಸತ್ತಿರ್ತವೆ. ಕೃಷಿ ಹೆಚ್ಚು ಸಮೃದ್ಧವಾಗಿರುತ್ತೆ. ವಿಂಡ್ ಮಿಲ್ ಪೂರ್ಣಗೊಂಡಿರುತ್ತೆ ಮತ್ತು ಹೊಸ ಕಟ್ಟಡಗಳನ್ನು ಅಲ್ಲಿ ಕಟ್ಟಲಾಗಿರುತ್ತೆ. ಆದರೆ ವಿದ್ಯುತ್ ದೀಪ ಮತ್ತು ಬಿಸಿ ನೀರಿನಂತಹ ಪ್ರಾಣಿಗಳ ಭರವಸೆಗಳಿಗೆ ನೀಡಿರತಕ್ಕಂತಹ ಭರವಸೆಗಳು ಎಂದಿಗೂ ಸಹ ಈಡೇರೋದಿಲ್ಲ, ಅಲ್ಲಿ ನೆರವೇರಿಸಿರೋದಿಲ್ಲ. ಹಂದಿಗಳು ದೊಡ್ಡದಾಗಿ ಬೆಳೆದಿರುತ್ತೆ ಮತ್ತು ಮಾನವರಂತೆ ಹೆಚ್ಚು ಕಾಣ್ತಾ ಇರ್ತವೆ. ಅವು 2 ಕಾಲುಗಳ ಮೇಲೆ ನಡೀತಾ ಇರುತ್ತೆ, ಕೈಯಲ್ಲಿ ಚಾವಟಿಗಳನ್ನು ಹಿಡ್ಕೊಂಡಿರುತ್ತೆ ಮತ್ತು 7 ಆಜ್ಞೆಗಳನ್ನು ಒಂದೇ ಆಜ್ಞೆಯಿಂದ ಬದಲಾಯಿಸಲಾಗಿರುತ್ತೆ. ಆ 7 ಆಜ್ಞೆಗಳನ್ನು ಬದಲಾಯಿಸಿಬಿಟ್ಟಿರ್ತಾರೆ. ಆ ಹಂದಿಗಳು ಎಲ್ಲ ಪ್ರಾಣಿಗಳು ಸಮಾನ, ಆದರೆ ಕೆಲವು ಪ್ರಾಣಿಗಳು ಇತರರಿಗಿಂತ ಹೆಚ್ಚು ಸಮಾನ ಅಂತ ಹೇಳಿ ಆ ಹಂದಿಗಳು ಎಲ್ಲ 7 ಆಜ್ಞೆಗಳನ್ನು ಚೇಂಜ್ ಮಾಡಿರ್ತಾರೆ. ಹಂದಿಗಳು ಮಾನವನು ರೈತರನ್ನೊಂದಿಗೆ ಮಾತನಾಡೋದಕ್ಕೆ ಪ್ರಾರಂಭಿಸಿರ್ತಾರೆ. ಅವ್ರ ಜೊತೆ ಕುಳಿತು ಕಾರ್ಡ್ಗಳನ್ನು ಕೂಡ ಆಡ್ತಾ ಇರ್ತಾರೆ. ಈ ರೀತಿಯಾಗಿ ಅವರು ಪೂರ್ತಿಯಾಗಿ ಹಂದಿಗಳು ಪ್ರಾಣಿಗಳ ಮನುಷ್ಯರ ಜೊತೆ ಸೇರಿ ಬದಲಾಗಿರ್ತಾರೆ. ಕೊನೆಯದಾಗಿ ಪ್ರಾಣಿಗಳು ಹೊರಗಡೆ ನೋಡಿದಾಗ ಅಲ್ಲಿರ್ತಕ್ಕಂಥದ್ದು ಹಂದಿಯಿಂದ ಮನುಷ್ಯನನ್ನು ನೋಡ್ತಾ ಮತ್ತು ಮನುಷ್ಯನಿಂದ ಹಂದಿಯನ್ನು ನೋಡ್ತಾ ಅಲ್ಲಿ ನಿಂತಿರ್ತಕ್ಕಂಥದ್ದು ಯಾರು ಹಂದಿಯೋ ಮನುಷ್ಯನೋ ಅಂತಕ್ಕಂತಹ ವ್ಯತ್ಯಾಸವನ್ನು ಕೂಡ ಹೇಳಲು ಆಗದಷ್ಟು ರೀತಿಯಲ್ಲಿ ಆ ಹಂದಿಗಳು ಮನುಷ್ಯರ ಹಾಗೆ ಮಾರ್ಪಟ್ಟಿರ್ತಕ್ಕಂಥದ್ದನ್ನು ನೋಡ್ತಾರೆ. ಇದು ಕಾದಂಬರಿ ಅನಿಮಲ್ ಫಾರ್ಮ್ನ ಕೊನೆಯಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಕನ್ನಡದಲ್ಲಿ ವಿವರವಾಗಿ ಚಾಪ್ಟರ್ ವೈಸ್ ಸಮರಿಯನ್ನು ತಿಳಿಸಿರ್ತೇನೆ. ಈ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.